ಜೀವನದಲ್ಲಿ ಎಲ್ಲರಿಗೂ ಒಂದು ಹಂತ ಬರುತ್ತದೆ. ಎಲ್ಲವೂ ತಪ್ಪಾಗುತ್ತಿರುವಂತೆ ಕಾಣುವ ಕ್ಷಣ. ನಾವು ಪ್ರಯತ್ನಿಸುತ್ತೇವೆ, ಆದರೆ ಫಲಿತಾಂಶ ಮಾತ್ರ ಕಾಣುವುದಿಲ್ಲ. ಆಗ ನಮ್ಮ ಮನಸ್ಸು ಕೇಳುತ್ತದೆ, ಇನ್ನು ಮುಂದುವರಿಸಬೇಕಾ ಇಲ್ಲವೇ ಇಲ್ಲೇ ನಿಲ್ಲಬೇಕಾ ಅಂತ. ಒಂದು ಬೀಜವನ್ನು ನೆಲದಲ್ಲಿ ನೆಟ್ಟಾಗ ಅದು ತಕ್ಷಣವೇ ಮರವಾಗುವುದಿಲ್ಲ. ಮೊದಲು ಅದು ಮಣ್ಣಿನೊಳಗೆ ಕಾಣೆಯಾಗುತ್ತದೆ. ಕತ್ತಲಲ್ಲಿ, ಒತ್ತಡದಲ್ಲಿ ಶಾಂತವಾಗಿರುತ್ತದೆ. ಆದರೆ ಅದೇ ಒತ್ತಡ, ಅದೇ ಕತ್ತಲೆ ಅದನ್ನು ಬಲಿಷ್ಠವಾಗಿಸುತ್ತದೆ. ಅದು ಮೇಲಕ್ಕೆ ಬರುತ್ತದೆ, ಬೆಳಕಿನ ಕಡೆಗೆ. ನಿನ್ನ ಜೀವನವು ಹೀಗೆಯೇ. ಈ ಕಷ್ಟಗಳು ನಿನ್ನನ್ನು ಮುರಿಯಲು ಅಲ್ಲ, ನಿನ್ನನ್ನು ರೂಪಿಸಲು ಬಂದಿವೆ. ಆದರೆ ನಿನ್ನ ಕನಸುಗಳು ದೊಡ್ಡದಾಗಿದ್ದರೆ ಪರೀಕ್ಷೆಗಳು ಕೂಡ ದೊಡ್ಡದಾಗಿರುತ್ತವೆ. ಎಲ್ಲರೂ ನಿನ್ನನ್ನು ನಂಬದೇ ಇರಬಹುದು, ಆದರೆ ನಿನ್ನನ್ನು ನೀನು ನಂಬಿದರೆ ಸಾಕು. ಪ್ರತಿ ವಿಫಲತೆ ಒಂದು ಪಾಠ, ಪ್ರತಿ ನಿರಾಕರಣೆ ಒಂದು ದಾರಿ ಬದಲಾವಣೆ, ಪ್ರತಿ ಕಣ್ಣೀರು ಒಂದು ಶಕ್ತಿ. ನೀನು ಎಷ್ಟು ಬಾರಿ ಬಿದ್ದಿದೆ ಎಂಬುದು ಮುಖ್ಯ ಅಲ್ಲ, ಎಷ್ಟು ಬಾರಿ ಎದ್ದಿರುವೆ ಎಂಬುದು ಮುಖ್ಯ. ಒಂದು ದಿನ ಬರುತ್ತದೆ, ಇಂದು ನಿನ್ನನ್ನು ತಳ್ಳಿದವರೇ ನಿನ್ನ ಸಾಧನೆಗೆ ಚಪ್ಪಾಳೆ ತಟ್ಟುತ್ತಾರೆ. ಆ ದಿನಕ್ಕಾಗಿ ಇಂದಿನ ನೋವನ್ನು ಸಹಿಸು. ಆ ಕನಸಿಗಾಗಿ ಇಂದಿನ ನಿದ್ರೆ ಬಿಟ್ಟು ದುಡಿ. ಯಾಕಂದರೆ ಸಾಧನೆ ಎಂದರೆ ಅದೃಷ್ಟವಲ್ಲ, ಅದು ನಿರಂತರ ಪ್ರಯತ್ನದ ಫಲ. ಹೀಗಾಗಿ ಇಂದು ಒಂದು ನಿರ್ಧಾರ ತೆಗೆದುಕೋ. ಜೀವನದ ಯಾವ ಪರಿಸ್ಥಿತಿಯಲ್ಲೂ ಸೋಲನ್ನು ಒಪ್ಪಿಕೊಳ್ಳೋದಿಲ್ಲ ಅಂತ. ನಿನ್ನೊಳಗಿನ ಶಕ್ತಿ, ನಿನ್ನೊಳಗಿನ ಆತ್ಮವಿಶ್ವಾಸ, ನಿನ್ನೊಳಗಿನ ಧೈರ್ಯ, ಇವುಗಳನ್ನು ಯಾರು ಕಸಿದುಕೊಳ್ಳಲಾರರು. ನೆನಪಿಡು, ಕತ್ತಲೆ ಎಷ್ಟು ಗಾಢವಾಗಿದ್ದರೂ ಪ್ರಭಾತವನ್ನು ತಡೆಯಲು ಸಾಧ್ಯವಿಲ್ಲ. ನೀನು ಬಿಡದಿದ್ದರೆ ನೀನೇ ಗೆದ್ದವನು.